ಪ್ರತಿಯೊಂದು ಸಂದರ್ಭದಲ್ಲಿ ಧ್ವಂಸ ಇವರ DNA ಕೂಡ ತಾಲಿಬಾನ್ DNA ಅಂತ ಕಾಣ್ತದೆ. ಇಲ್ಲ ಟೆಸ್ಟ್ ಮಾಡಬೇಕು. ಸೌತ್ ಕೋಸ್ಟಲ್ ಬೆಲ್ಟ್ನವರಿಗೆ ಇಂದಿಂದಲೂ ಕೂಡ ವಿಶೇಷವಾದ ಗೌರವ ಇರುವಂಥದ್ದು ಕರಾವಳಿ ಪ್ರದೇಶ. ನಾವು ಬರೀ ರಾಜಕೀಯದಲ್ಲಿ ಮಾತ್ರ ಒಂದು ಗೌರವ ಅಲ್ಲ, ಎಲ್ಲಿ ಹೋದರೂ ಕೂಡ ಮಂಗಳೂರು ಕರಾವಳಿ ಅಂತಲೇ ಮಂಗಳೂರಿನ ಬಾಲ ಹುಷಾರ್ ಮಾರಾಯ. ಆ ಹೇಳಿಕೆಗೆ ಅದಕ್ಕೆ ಉತ್ತರ ಕೊಡದೆ ಅದೊಂದು ನಾಲಾಯಕ ಒಂದು ಹೇಳಿಕೆ, ಅದಕ್ಕೆ ಆ್ಯಕ್ಚುಲಿ ಇಂಪಾರ್ಟೆನ್ಸ್ ಕೊಡಲಿಕ್ಕೇ ಇಲ್ಲ. ಉತ್ತರಕ್ಕೂ ಅಗತ್ಯನೇ ಯಾಕಂತ ಹೇಳಿದರೆ, ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಹುಲ್ ಗಾಂಧಿಯ ಕಾಲಿನ ಕಿರುಬೆರಳಿಗೆ ಕೂಡ ಸಮಾನತೆ ಅವರಿಗೆ ಇಲ್ಲ. ಇದರಲ್ಲಿ ವ್ಯಾಲ್ಯೂ ನೋಡುವಾಗ ರಾಹುಲ್ ಗಾಂಧಿ ಎಲ್ಲಿದ್ದಾರೆ, ಇವರು ಎಲ್ಲಿದ್ದಾರೆ? ಇಂಥ ಜನಪ್ರತಿನಿಧಿಗಳ ಹೇಳಿಕೆ ಕರಾವಳಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆ ಗೌರವಕ್ಕೆ ಒಂದು ಕಪ್ಪು ಚುಕ್ಕೆ. ನಾವು ಬೇರೆ ಜಿಲ್ಲೆಯವರಾಗೆಲ್ಲ ಕರಾವಳಿ ಪ್ರದೇಶ ಒಂದು ಜನಪ್ರತಿನಿಧಿ ವಿಶೇಷ ಗೌರವ ಇದೆ. ನಮ್ಮ ಹೋಟೆಲ್ ಉದ್ಯಮ ದೇಶ ಉದ್ದಗಲಕ್ಕೂ ಇದೆ. ಸಂಸ್ಕೃತ ಕಾರ್ಯಕ್ರಮ ನಾವು ಇಡೀ ವಿಶ್ವಕ್ಕೆ ನಾವು ಇವತ್ತು ಸಂಸ್ಕೃತ ಕೊಟ್ಟವರು ತುಳುನಾಡಿನವರು ಅಂತ ಹೇಳಿದರೆ ಅದು ಒಂದು ದೊಡ್ಡ ಮಟ್ಟದ ಗೌರವ ಇದೆ. ನಮ್ಮ ಒಂದು ಹಿಂದಿನ ಎಲ್ಲ MLA ಎಲ್ಲ ಪಕ್ಷದವರು ಕೂಡ ಆ ಒಂದು ಗೌರವ ಉಳಿಸಿಕೊಂಡು ಬಂದಿದ್ದಾರೆ. ಅವರ ಗೌರವವನ್ನು ಉಳಿಸಿಕೊಂಡು ಹೋಗಬೇಕಲ್ಲ. ಈ ರೀತಿಯ ಹೇಳಿಕೆ ಕೊಡೋ ಮುಖಾಂತರ ಇಡೀ ನಮ್ಮ ಕಪ್ಪು ಚುಕ್ಕೆ ಒಂದು. ಎರಡನೇದು, ಈ ಹೇಳಿಕೆಯನ್ನು ಯಾರು ಕೂಡ ಒಪ್ಪುವುದಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವನ ಮನೆಯವರು ಒಪ್ತಾರ, ಮಕ್ಕಳು ಒಪ್ತಾರೆ ನೋಡು ಅವ್ರ ಹೇಳಿಕೆ. ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಧ್ವಂಸ ಮಾಡ್ತೇವೆ, ಅದು ಮಾಡ್ತೇವೆ. ರಾಹುಲ್ ಗಾಂಧಿಯನ್ನ ಹೇಳಿಕೆ ಗಾಂಧಿ ಕುಟುಂಬವನ್ನು ಈ ದೇಶದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ, ಯಾರಿಂದಲೂ. ಯಾಕೆ? ಉತ್ತರ ಭಾರತದಲ್ಲಿ ಶಾಂತಿ ನೆಲೆಬೇಕಂತ ಹೇಳಿಕೊಂಡು ಇಂದಿರಾ ಗಾಂಧಿ ಅವರ ಗುಂಡಿಗೆ ಬಲಿಯಾಗಿ ಅವರ ರಕ್ತ ಉಂಟಲ್ಲ ಉತ್ತರ ಭಾರತದ ನೆಲದಲ್ಲಿ ಮಣ್ಣಿನಲ್ಲಿದೆ. ದಕ್ಷಿಣ ಭಾರತದಲ್ಲಿ ಶಾಂತಿ ನೆಲೆಸಬೇಕಂತ ಹೇಳಿಕೊಂಡು ರಾಜೀವ್ ಗಾಂಧಿ ಅವರ ರಕ್ತ ಇವತ್ತು ಸೌತ್ ಇಂಡಿಯಾದಲ್ಲಿ ಇವತ್ತು ನೆಲದ ಮಣ್ಣಿನಲ್ಲಿದೆ. ಗಾಂಧಿ ಕುಟುಂಬದ ರಕ್ತವೇ ಮಣ್ಣಿನಲ್ಲಿ ಬೆರೆತಾಗ ಯಾರಿಗೂ ದೂರ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇಶದಲ್ಲಿ ಶಾಂತಿಯುತವಾಗಿ ನಿಂತಿದ್ದರೆ ಅದು ಇಬ್ಬರು ಮಹಾನ್ ವ್ಯಕ್ತಿಗಳ, ಅದು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಆ ಒಂದು ಬಲಿ ಕೊಟ್ಟ ಕಾರಣ ಆಗಿದೆ. ಇವರೆಲ್ಲ ಯಾರು ಕೇರ್ ಮಾಡ್ತಾರೆ? ಹೇಳಿಕೆಗೆ ಒಂದು ಹೇಳಿಕೆ ಕೊಡಲಿಕ್ಕೆ ಒಂದು ಅರ್ಥ ಬರಬೇಕಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಧ್ವಂಸ ಇವರ DNA ಕೂಡ ತಾಲಿಬಾನ್ DNA ಅಂತ ಕಾಣ್ತದೆ. ಇಲ್ಲ ಟೆಸ್ಟ್ ಮಾಡಬೇಕು. ಅಂದರೆ ಧ್ವಂಸ ಅಲ್ಲಿಂದಲೇ ಬರೋದು. ಇದರಲ್ಲಿ ಹೇಳಿದೆ ಅವ್ರದ್ದು. ಅದಕ್ಕೆ ಇದು ಯಾರು ಕೂಡ ಒಪ್ಪೋದಿಲ್ಲ. ಇದು ಇಡೀ ಅವರ ಅಸ್ತಿತ್ವ ಉಳಿಸ್ಕೊಳ್ಬೇಕು. ಅದಕ್ಕೆ ಏನು ಹೇಳೋದೆಲ್ಲ ಸರಿಯಲ್ಲ. ಇದು ಎಲ್ಲರಿಗೂ ಕೂಡ ಅಗೌರವ ತರುವಂಥ ಒಂದು ಕೆಲಸ. ಸೌತ್ ಕೋಸ್ಟಲ್ ಬೆಲ್ಟ್ನವರಿಗೆ ಇಂದಿಂದಲೂ ಕೂಡ ವಿಶೇಷವಾದ ಗೌರವ ಇರುವಂಥದ್ದು ಕರಾವಳಿ ಪ್ರದೇಶ. ನಾವು ಬರೀ ರಾಜಕೀಯದಲ್ಲಿ ಮಾತ್ರ ಒಂದು ಗೌರವ ಅಲ್ಲ, ಎಲ್ಲಿ ಹೋದರೂ ಕೂಡ ಮಂಗಳೂರು ಕರಾವಳಿ ಅಂತೇಳಿ ಮಂಗಳೂರಿನ ಬಾಲ ಹುಷಾರ್ ಮಾರಾಯ, ಬೌಲ ಸಂಭವಿತರಂತೇಳಿ ಹಿಂದಿಂದ ನಮ್ಮ ತಂದೆ ಕಾಲದಿಂದಲೇ ಹೆಜ್ಜೆಕೋಡಿಗೆ ಆ ಟೈಮಿಂದಲೂ ಒಂದು ಬಂದಂಥದ್ದು. KK ಶೆಟ್ಟಿ ಇರಲಿ, ನಮ್ಮ ಮಂಗಳೂರು ಯೋಗೇಶ್ ಭಟ್ ಇರಲಿ, ಅವತ್ತಿದ್ದಾಗ ಆ ಕಾಲದಿಂದಲೂ ಕೂಡ ಪ್ರೊವೊಕೇಶನ್ ಮತ್ತು ಹೇಟ್ ಸ್ಪೀಚ್ ಬಗ್ಗೆ ಕಾನೂನು ಬಂದಾಗ ಅದು ಚರ್ಚೆ ಮಾಡಿಕೊಂಡು ಅದು ಮುಂದೆ ಹೋಯಿತು. ಗವರ್ನರ್ ಅದನ್ನು ತಡೆ ಇಟ್ಟಿದ್ದಾರೆ. ಇಲ್ಲದಿದ್ದರೆ ಇದಕ್ಕೆಲ್ಲ ಬೀಳ್ತದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.